ಈಗಷ್ಟೇ ಶುರು ಮಾಡ್ತಿದ್ದೇನೆ. ಆಕ್ಚುಲಿ ನಾನು ಅನೌನ್ಸ್ ಮಾಡ್ಲಿಕ್ಕೆ ಇಷ್ಟಪಡಲಿಲ್ಲ, ಬಿಕಾಸ್ ನನ್ನ ಫೋಕಸ್ ಈಗ ಫೋಟೋ ಮೇಲಿದೆ. ಬಟ್ ಫೋಟೋ ನೋಡಿದ ನಂತರ ಅಥವಾ ಇವನ ಮುಂದಿನ ಸಿನಿಮಾ ಇನ್ನೊಂದು ಇಬ್ಬರು ಹೊಸ ನಿರ್ದೇಶಕರ ಸಿನಿಮಾಗಳನ್ನು ನಾವು ಆಗಲೇ ಸ್ಕ್ರಿಪ್ಟ್ ನೋಡಿ ಫೈನಲೈಸ್ ಮಾಡಿದ್ದೀವಿ ನಮ್ಮ ಕ್ರಿಯೇಟಿವ್ ಟೀಮ್. ಅದನ್ನ ಸದ್ಯದಲ್ಲೇ ಇನ್ನೊಂದು 2 ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ. ಡೆಫಿನೆಟ್ ಆಗಿ ಮತ್ತೆ ನನಗೂ ನಿರ್ದೇಶನ ಮಾಡಬೇಕು ಅಂತಿದೆ. ಒಗ್ಗರಣೆ ಆದ್ಮೇಲೆ, ನಾನು ನನ್ನ ಕನಸು ಆದ್ಮೇಲೆ, ಇದೊಳ್ಳೆ ರಾಮಾಯಣ ಆದ್ಮೇಲೆ ಮಾಡಲಿಲ್ಲ. ಯಾಕಂದ್ರೆ ನನಗದು ಪ್ರೊಫೆಷನ್ ಅಲ್ಲ ಅನ್ನಿಸ್ಬೇಕು. ಈಗ ಅನ್ನಿಸ್ತಾ ಇದೆ. ನಿರ್ದಿಗಂತದ ರಂಗಭೂಮಿಯ ಕೆಲಸಗಳು ನಡೀತಾ ಇದೆ. ಒಂದಷ್ಟು ಹೆಚ್ಚು ಕರ್ನಾಟಕದಲ್ಲಿ ಇರಬೇಕು, ಈ ತರದ ಕೆಲಸಗಳು ಮಾಡಬೇಕು, ಈ ಯುವಕರ ತಂಡಗಳ ಜೊತೆ ಇರಬೇಕು ಅಂತ ನನ್ನ ಆಸೆ. ಅದಕ್ಕೆ ಬೇಕಾದ ತಯಾರಿಗಳು ನಡೀತಾ ಇದೆ, ಮಾಡ್ತೀನಿ ನನ್ನಿಂದ. 40 ವರ್ಷದಿಂದ ನೀವು ಕ್ಯಾಮ್ರಾನ ಅಥವಾ ಫೋಟೋ ತೆಗೆದುಕೊಂಡಿರ್ತೀವಿ. ಈ ಫೋಟೋನ ನೀವು ಮೇಜರ್ ತಗೊಳ್ಳೋಕೆ ನಿಮ್ಗೆ ಏನು ಇಂಟ್ರೆಸ್ಟ್ ಮಾಡ್ತಾರೆ? ನೋಡಿ, ಫೋಟೋ ಅನ್ನೋದೇ ನಮ್ಮ ಬದುಕಿನ ಒಂದು ಕ್ಷಣ ಅಷ್ಟೇ ಅಲ್ವಾ ಲಿಕ್ಸೋದು. ಆದ್ರೆ ಅದು ಅಷ್ಟೇ ಅಲ್ಲ, ಆ ಒಂದು ಕ್ಷಣದ ಗರ್ಭದಲ್ಲಿ 1000 ಕಥೆ ಇರುತ್ತೆ. ಮತ್ತು ಒಂದು ಫೋಟೋ ಕೂಡ ವರ್ಷಕ್ಕೆ ಬೆಳೀತಾ ಹೋಗುತ್ತೆ. ನೀವು 8ನೇ ವಯಸ್ಸಿನಲ್ಲಿ ತಗೊಂಡಿರೋ ಫೋಟೋ 9ನೇ ವಯಸ್ಸಿಗೆ ಬೇರೆ ತರ ಕಾಣಿಸ್ಬೋದು, ಒಂದು 25 ವರ್ಷ ಆದ್ಮೇಲೆ ಬೇರೆ ತರ ಕಾಣಿಸ್ಬೋದು. ಅದೇನೋ ಡಾಕ್ಯುಮೆಂಟ್ ಮಾಡುತ್ತಲ್ವ, ಅದರೊಳಗೆ ಒಂದು ಕಥೆಗಳಿರುತ್ತಲ್ಲ, ಆ ಥರದ ಒಂದು ಸಿನಿಮಾ ಇದು. ಇದು ಬರೀ ಸಿನಿಮಾ ಫೋಟೋ ಅಲ್ಲ. ಒಂದು ಉತ್ತರ ಕರ್ನಾಟಕದ ಇವನ ಊರಿಂದ ನಾನು ಬೆಂಗಳೂರಿಗೆ ಹೋದ್ರೆ ಒಂದು ತಾಜ್ಮಹಲ್ ವಿಧಾನಸೌಧದ ಮುಂದೆ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಆಸೆ. ಅವ್ರ ಊರಿನಲ್ಲಿ 70% ಜನರು ಮನೆಯಲ್ಲಿ ಹೋಗಿ ಬಂದವ್ರನ್ನೆಲ್ಲ ಒಂದು ಫ್ರೇಮ್ ಹಾಕಿಟ್ಟಿದ್ದಾರಂತೆ ವಿಧಾನಸೌಧದ ಮುಂದೆ ಫೋಟೋ. ಅಂದ್ರೆ ಉತ್ತರ ಕರ್ನಾಟಕದವರಿಗೆ ಬೆಂಗಳೂರಿಗೆ ಬರೋದು, ನಮ್ಮನ್ನು ಆಳುವ ಒಂದು ಶಕ್ತಿ ಕೇಂದ್ರ ಅದಿದೆ, ಅದರ ಮುಂದೆ ನಿಂತ್ಕೋಬೇಕು ಅನ್ನೋ ಆಸೆ ಇದೆಯಲ್ಲ. ಅಥವಾ ಒಬ್ಬ ಡಿ ಬಾಸ್ ಜೊತೆ ಫೋಟೋ ತಗೋಬೇಕು, ಎಷ್ಟು ಜೊತೆ ಫೋಟೋ ತಗೋಬೇಕು, ಇನ್ನೊಬ್ಬರ ಜೊತೆ ಫೋಟೋ ತಗೋಬೇಕು ಅಂತ ಆ ಊರಿನ ಕನಸಾಗಿರುತ್ತೆ. ಇಲ್ಲಿ ರೀಚ್ ಆಗಲ್ಲ ನಾವು. ಆ ತರದ ಕನಸಿಟ್ಕೊಂಡು ಬಂದು ಹುಡುಗ ತಗೊಂಡ ಮತ್ತೆ ತಲುಪನ್ನ ಈ ಪ್ರಯಾಣದಲ್ಲಿ ಬಂದ ಕೋವಿಡ್ ಏನು, ಇದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಆ ಇಡೀ ಕಥೆಯ ಹೆಣೆಯುವಿಕೆ ಇಷ್ಟ ಆಯ್ತು. ಅದು ಫೋಟೋ ಅನ್ನೋ ಹೆಸರು ನನಗೆ ಇಷ್ಟ ಆಯ್ತು. ಪ್ರಧಾನಿ ಮೋದಿ ಅವರ ವಾಯ್ಸ್ ಬರುತ್ತೆ, ಅದಾದ್ಮೇಲೆ ವಿಶ್ವಗುರು ಅನ್ನೋ ಒಂದು ಲೈನ್ ಕೂಡ ಬರುತ್ತೆ. ಸಾಮಾನ್ಯವಾಗಿ ನೀವು ಪ್ರಧಾನಿ ಮೋದಿ ಅವರ ತತ್ವಗಳನ್ನು ಮತ್ತೆ ಅವ್ರೇನು ಮಾತಾಡೋದು ವಿರೋಧ ಮಾಡ್ತಾ ಇರ್ತಾರೆ. ಸೊ ಆ ವಿಚಾರವಾಗಿ ನಿಮಗೆ ಸಿನಿಮಾದಲ್ಲಿ, ಅಂದರೆ ಈ ಸಿನಿಮಾದಲ್ಲಿ ಅವರ ಆಗಿರೋ ಸಮಸ್ಯೆಗಳನ್ನ ತೋರಿಸಿ ಅದು ಸಮಸ್ಯೆ ಇರೋದನ್ನ ಪ್ರಶ್ನೆ ಮಾಡೋದಕ್ಕೆ ಸಿನಿಮಾ ಸರಿ ತಗೊಂಡಿದ್ದ ಅಥವಾ ರಾಜಕೀಯವಾಗಿ ತಗೊಂಡಿದ್ದ? ಅವರವರ ಭಾವಕ್ಕೆ, ಅವರವರ ಪ್ರಕೃತಿಗೆ. ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇಲ್ಲರಿ ಈ ಸಿನಿಮಾದಲ್ಲಿ. ಆ ಹುಡುಗ ಆ ಕ್ಷಣದ ಒಬ್ಬ ಪ್ರಧಾನಿಯವರ ಮಾತನ್ನು ಹಾಕಿದ್ದಾನೆ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರೆ ಡೊನಾಲ್ಡ್ ಟ್ರಂಪ್ ವಾಯ್ಸ್ ಹಾಕಿದ್ದ ಅಲ್ವೇ. ವಿಶ್ವಗುರು ಅನ್ನೋದು ಈ ಇಡೀ ಪ್ರಪಂಚಕ್ಕೆ ಆಗ್ಬೇಕಾದ್ರೆ ಹಳ್ಳಿಗಳಲ್ಲಿ ಬೇಲಿ ಹಾಕಿದಾರಲ್ವಾ. ಅದಕ್ಕಾದ್ರೆ ಒಂದು ಕಥೆಯನ್ನ ಹೇಳಬೇಕಾದ್ರೆ ಆಗಿನ ರಾಜಕೀಯ ಸನ್ನಿವೇಶ ಹೇಳಬೇಕು, ಅಲ್ಲಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಬೇಕು. ಅದನ್ನ ನಾನು ಬಂದಿದ್ದರಿಂದ ಅದಕ್ಕೆ ಬಣ್ಣ ಹಾಕುವಷ್ಟು ಅಂತ ನಿಮ್ಗೆ ಅರ್ಥ ಆದ್ರೆ ಅದು ಪ್ರಾಯಶಃ ನನ್ನ ನಿಲುವುಗಳಿಂದಾಗಿ ನಿಮ್ಗೆ ಅನ್ಸಿರ್ಬೋದು. ಅದಲ್ಲ. ಆ ದೃಷ್ಟಿಯಿಂದ ಅದನ್ನ ನೋಡಬೇಡಿ. ಪದೇ ಹೇಗೆ ನಾನು ಮೊದಲನೇ ಮಾತಿನಿಂದಾನೇ ಅದರ ಬಗ್ಗೆ ಮಾತಾಡಿರ್ತಿದ್ದೆ. ಅದಲ್ಲ, ಇದು ರಾಜಕಾರಣ ಅಲ್ಲ, ಇದು ಒಂದು ಬದುಕಿನ ಕಥೆ, ಒಂದು ನೋವಿನ ಕಥೆ, ನಮ್ಮೆಲ್ಲರ ಕಥೆ. ಅದರಲ್ಲಿ ಆ ಮಾತು ಬರ್ಲಿ ಅಲ್ವಾ. ಬಟ್ ಆ ಥರದ ಥಾಟ್ ಆಗಲಿ, ಆ ಥರದ ಉದ್ದೇಶವಾಗಲಿ ಈ ಸಿನಿಮಾ ಅಲ್ಲ. ಈ ಸಿನಿಮಾದ ಇನ್ನೊಂದು ದೊಡ್ಡ ಉದ್ದೇಶ ನೋಡಿ, ಕೋವಿಡ್ ಅನ್ನೋ ಒಂದು ವೈರಸ್ ಬರುತ್ತೆ. ಅದು ಪ್ರಪಂಚದ ಮನುಕುಲದ ಯಾವ ಮನುಷ್ಯನು, ಯಾವ ಸೈಂಟಿಸ್ಟ್ಗೂ ಅರ್ಥವಾಗಿತ್ತು. ಇಡೀ ಮನುಕುಲದ, ಒಂದು ಊರದಲ್ಲ, ಅದು ಒಂದು ಭಾರತ ದೇಶದಲ್ಲ. ಅವರೇ ಕಕ್ಕಾಬಿಕ್ಕಿಯಾಗಿದ್ದ ಸಂದರ್ಭದಲ್ಲಿ ಈ ತರದ್ದನ್ನ ನೋಡದ ಜನರೇಷನ್ಗಳು ನಾವು, ಒಂದು ಮಾನವ ಜನಾಂಗ, ಅದನ್ನು ಹೆಂಗೆ ನಿಯಂತ್ರಿಸಬೇಕು ಅದು ಯಾವ ಸರ್ಕಾರಕ್ಕೆ ಗೊತ್ತಿತ್ತು ಅಲ್ವೇ. ಈ ಸಿನಿಮಾ ಮಾತಾಡ್ತಾ ಹೋಗೋದು ಅದನ್ನಲ್ಲ. ಈ ತರದಾಯ್ತು. ಅದರ ನಂತರ ಬೇರೆಯವ್ರ ಮೇಲೆ ಬೆರಳು ತೋರಿಸಿದ ಮನುಷ್ಯರಾದ ನಾವು ಹೇಗೆ ಪ್ರತಿಕ್ರಿಯಿಸಿದೆವು. ಒಂದು ತಂದೂರಿ ಹೋಟೆಲ್, ಒಂದು ಚೈನೀಸ್ ಹೋಟೆಲ್ ನೋಡಿ ನಾವು ತಿಂಡಿ ತಿಂತಿದ್ವಿ ಸಿಟಿ ಒಳಗೆ. ಅದಾದ್ಮೇಲೆ ಬಂದ್ಬಿಡ್ತಿದ್ವಿ. ಕೋವಿಡ್ ಆದಾಗ ನಾವು ಮನೆಗೆ ಕೂತ್ಕೊಂಡ್ವಿ, ಓನರ್ ಅವ್ರ ಮನೆಗೆ ಹೋದ. ಆ ಕಿಚನ್ ಹಿಂದೆ ಕೆಲಸ ಮಾಡಿದ್ರಲ್ಲ, ಉತ್ತರ ಕನ್ನಡದಿಂದ ಬಂದವನು, ಮಣಿಪುರದಿಂದ ಬಂದವನು, ಉತ್ತರ ಕನ್ನಡದಿಂದ ಬಂದವನು, ಅವನು ಹೆಂಗ್ ಹೋದ ಮನೆಗೆ? ಆ ನಡಿಗೆ ಹೇಗಿತ್ತು ಅದನ್ನ ನಾವು ನೋಡ್ಲೇ ಇಲ್ವಲ್ಲ. ಟಿವಿನಲ್ಲಿ ನೋಡ್ತೀವಿ, ಅದ್ರ ಒಳಗೆ ಹೋಗಿ ನೋಡ್ತಾನೆ ಹುಡುಗ, ಅವ್ರ ಕಥೆ ಹೇಳ್ತಾನೆ. ನಾವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಮತ್ತೆ ಈಕೆ ಮೊದಲೇ ಹೇಳಿದಂಗೆ ಈ ಮಾತ್ರ ನಾನು ಹೇಳ್ತಾ ಇದ್ದೇನೆ, ಕೆಲವು ನೋವುಗಳನ್ನು ನಾವು ಮರಿಬಾರ್ದು. ಯಾಕೆಂದ್ರೆ ಮತ್ತೆ ಅದು ಮರುಕಳಿಸೋದ್ರಿಂದ ನಮ್ಗೆ ನೆನಪಾಗ್ತಾ ಇರಬೇಕು. ಆ ಥರದ ಒಂದು ಪ್ರಯತ್ನ. ಅದಕ್ಕೆ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ. ಆ ಬಣ್ಣ ಬೆಳಿಬೇಡಿ. ಬಟ್ ಪ್ರಶ್ನೆ ಕೇಳಿದಿರಿ, ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿರೋ
ರಾಜಕಾರಣ. ಸಿನಿಮಾ ಆಗಕ್ಕಿಂತ ಮುಂಚೆ ಈ ಕತೆ ನಿಮ್ಮ ಹತ್ರ ರೀಚ್ ಆಗಿ ಇದ್ರಲ್ಲಿ ನೀವು ಆಕ್ಟ್ ಮಾಡಬೇಕು ಅಂತ ಯಾವ ಕ್ಯಾರೆಕ್ಟರ್ ಮಾಡ್ತಾರೆ? ನನ್ನಿಂದ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಕೆಟ್ಟೋದ್ ನಟ. ಒಂದು ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ನೀವು ನಿರ್ದೇಶನ ಮಾಡಿದ್ರೆ ಹೆಂಗಿತ್ತು ಅಂತ. ನಿರ್ದೇಶನ ಮಾಡಿದ್ರೆ ನಾನು ಯಾರನ್ನೋ ನೋಡ್ಕೊಂಡು ಮಾಡ್ದಂಗಿತ್ತು. ಇದು ಒಳಗಿನ ಕತೆ, ಅದು ಅವನಿಂದ ಮಾತ್ರ ಹೇಳಕ್ಕಾಗೋ ಕತೆ. ಬಟ್ ಈ ನಟರುಗಳಿದಾರಲ್ಲ, ಈ ಜಹಾಂಗೀರ್ ಆಗಲಿ ಇನ್ನೊಬ್ಬರಾಗಲಿ, ಅಥವಾ ನಾನು ಬೇರೆ ಬೇರೆ ಇತ್ತೀಚಿನ ಬಂದ ಕನ್ನಡ ಸಿನಿಮಾ ಇರಲಿ, ಗುಂಡು ಮುಟ್ಟೆ ಇರಲಿ ಅಥವಾ ಮುಸ್ತಫಾ ಇರಲಿ, ಅದನ್ನ ನೋಡ್ಬೇಕಾದ್ರೆ ಅವ್ರು ನಮ್ಮನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ನಿನ್ನ ಅವಶ್ಯಕತೆ ಇಲ್ಲ ನಮ್ಮ ಸಿನಿಮಾಗೆ ಅಂತ. ಎಷ್ಟು ಬ್ಯೂಟಿಫುಲ್ ಆದ ಆರೋಗ್ಯ ನೋಡಿ ಅದು. ನೀನ್ ಇಲ್ದೇನೂ ಸಿನಿಮಾಗಳು ನಡೆಯುತ್ತೆ, ನೀನು ಈ ಸಿನಿಮಾದ ಭಾರ ಆಗ್ಬೋದು ಅಂತ. ಮತ್ತೆ ಅವ್ರಿಗೆ ಈಗ ಚಾಲೆಂಜ್ ಮಾಡೋದು, ನೀನು ನಮ್ಮಂಥವ್ರು ಸಿನಿಮಾ ಹೋಗ್ಬೇಕಾದ್ರೆ ನೀನು ಮತ್ತೆ ಕಲಿಬೇಕು ಅಥವಾ ಕಲ್ತಿದ್ದನ್ನು ಮರಿಬೇಕು ಅಂತ. ನಾನು ಆ ಪ್ರಾಸೆಸ್ ನಡೆದಿದ್ದೀನಿ. ಈ ಸಿನಿಮಾ ನೋಡಿದಾಗ ನನಗೆ ಆಕ್ಟ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ, ಬರೋದು ಯಾವ ಪಾತ್ರಗಳು ನಾನು ಆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಆಯಾ ಪಾತ್ರಗಳಿಗೆ ಕರೆಕ್ಟ್ ಆಗಿ ಜೀವ ತುಂಬಿದ್ದಾರೆ ಅವರು. ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಆಕ್ಟರ್ಸ್ ಫಾರ್ ಬಿಲೀವಿಂಗ್ ಇನ್ ದೋಸ್ ಫಿಲ್ಮ್ಸ್. ನನ್ನಿಂದ ಆಗಲ್ಲ. ಒಂದು ಗ್ರೂಪ್ ಫೋಟೋ ಅಂತೆ, ಗ್ರೂಪ್ ಫೋಟೋ ತೆಗೆದ ಮೇಲೆ ಆರಾಮಾಗಿ ಊಟ ಮಾಡಿ ಅಲ್ವಾ. ಇವಾಗೆಲ್ಲ ಥಿಯೇಟರ್ ಸಂಖ್ಯೆಗಳು ಹೇಳಕ್ಕಾಗಲ್ಲ. ಮಲ್ಟಿಪ್ಲೆಕ್ಸ್ಗಳು ಬೇರೆ ಬೇರೆ ಶೋಗಳು ನೋಡಿದ್ದೀನಿ. 15 ಸಿನಿಮಾ 8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾರಣಗಳು ಗೊತ್ತಿಲ್ಲ, ಬಹುಶಃ ಎಲೆಕ್ಷನ್ ಬರ್ತಿದೆ ಅಂತ ಇರ್ಬೋದು, ಏನೋ ಇರ್ಬೋದು. ಬಟ್ ನಮಗೆ ಆ ಥರದ ಲೆಕ್ಕಾಚಾರಗಳು ಇಲ್ಲದೆ ಇರೋದ್ರಿಂದ ಮತ್ತು ಈ ಥರದ ಜನ ನೋಡ್ತಾರೆ, ನೋಡ್ಲಿ ನಮ್ಮ ಕಾರಣಕ್ಕೆ ಹೋಗ್ತಾ ಇದೀವಿ. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಥಿಯೇಟರ್ಗಳಿದೆ. ನಮಗೆ ಸಿಂಗಲ್ ಸ್ಕ್ರೀನ್ ಹೋಗೋ ಧೈರ್ಯ ನಾವು ಮಾಡ್ತಾ ಇಲ್ಲ ಈಗ ಬೇಡ, ಯಾಕಂದ್ರೆ ಇಲ್ಲ ಅಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ. ರಿಲೀಸ್ ಆಗಿ ನಾವು ಮುಂದಿನ ವಾರ 22ಕ್ಕೆ ರಿಲೀಸ್ ಮಾಡೋಣ ಅಂತ ಕೆಲವು ಉತ್ತರ ಕರ್ನಾಟಕ ಸಿಂಗಲ್ ಸ್ಕ್ರೀನ್. ಮತ್ತು ಅವನ ಆಸೆಯ ಪ್ರಕಾರ ಯಾವ ಗೊನ್ವಾರ್ನಲ್ಲಿ ಶೂಟ್ ಮಾಡಿದ್ನು ಅದು ಆಕ್ಚುಲಿ ನಾಳೆ ನಡಿಬೇಕಿತ್ತು. ಬಟ್ ಕೆಲವು ನಮಗೆ ರಿಲೀಸ್ ಟೆನ್ಷನ್ ಮಾಡ್ತಿಲ್ಲ. ಆ ಊರಿಗೆ ಹೋಗಿ ಆ ಊರಿನ 1,000 ಜನರ ಜೊತೆ ರಾತ್ರಿ ಓಪನ್ ಏರ್ ನಲ್ಲಿ ಸ್ಕ್ರೀನ್ ಹಾಕಿ ಅವ್ರ ಜೊತೆ ಇಡೀ ತಂಡ ಕೂತ್ಕೊಂಡು ಸಿನಿಮಾ ನೋಡಿ ಬರ್ತೀವಿ. ಎಸ್, ಆ ಗೊನವಾರ ಹಳ್ಳಿಯಲ್ಲಿ. ನೋಡಿ, ಒಂದೊಂದು ಸಿನಿಮಾ ಒಬ್ರು ಬರ್ತಾ ಇದ್ದಾರೆ, ಅವರು ಎಲ್ಲದಕ್ಕೂ ಬರಬೇಕಾಗಿಲ್ವಲ್ಲ. ಇವಾಗ ಧನಂಜಯ ಅನ್ನೋನು ಅಲ್ಲ, ಇರ್ಲಿ ಅವ್ರಿಗೆ ತೋರಿಸಿಲ್ಲ ನಾವು ಸಿನಿಮಾನ. ಇಲ್ಲಿಗೆ ಬಂದ್ವಿ, ನನಗೆ ತೋರ್ದ ಸಾಕು ಅನ್ನಿಸ್ತು. ಸಾಕು, ಅವರವರು ಅವ್ರವ್ರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ, ಅವ್ರವ್ರ ಸಿನಿಮಾಗಳನ್ನ ಬೆಳೆಸ್ತಾ ಹೋಗ್ತಾರೆ. ಎಲ್ಲರೂ ಒಂದೇ ಸಿನಿಮಾಗೆ ಬರಬೇಕಾಗಿಲ್ಲ. ಇವಾಗ ಧನಂಜಯನ್ ಅಂತ ಒಬ್ಬ ಅದ್ಭುತವಾದ ಒಬ್ಬ ನಟ ಕೆಲವು ಸಿನಿಮಾಗಳಲ್ಲಿ ನಿಲ್ತಾನೆ, ಮುಸ್ತಫಾ ಜೊತೆ ನಿಲ್ತಾನೆ, ಆ ನಿರ್ದೇಶಕನ ಕರೆಸಿ ಮುಂದಿನ ಸ್ಕ್ರಿಪ್ಟ್ ಹೋಗಿ ಬರೆಯೋ ಅಂತಾನೆ. ಅವನು ಆ ಕೆಲಸ ಮಾಡ್ತಾ ಹೋಗ್ತಾನೆ. ಕಿಶೋರ್ ಎಲ್ಲ ಒಂದು ಕೆಲಸ ಮಾಡ್ತಾನೆ, ನಾನೊಂದು ಕೆಲಸ ಮಾಡ್ತೀನಿ. ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವ್ರದ್ದು ಬೇರೆ ನಡೀತಾ ಇದೆ. ಮತ್ತೆ ಇಲ್ಲಿಯ ಸಿನಿಮಾಗಳನ್ನ ಅಲ್ಲಿಯ ಮಲಯಾಳದ ಒಬ್ಬ ಹಿಂದಿ ಆಕ್ಟರ್ ಪ್ರಮೋಟ್ ಮಾಡ್ತಾನೆ, ಅಲ್ಲಿಯ ಸಿನಿಮಾ ಇವ್ರು ಪ್ರಮೋಟ್ ಮಾಡ್ತಾರೆ. ಈ ತರದ ಒಂದು ಸಹೃದಯ ಒಬ್ಬೊಬ್ರು ಕೆಲಸ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಾಕಲ್ಲ ಫೋಟೋ ತಗೋಣಲ್ವಾ? ಬನ್ನಿ. ದೇಶದಲ್ಲಿ ತುಂಬಾ ಮಾತಾಡ್ಬಿಟ್ನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಫೋಟೋ ಚಿತ್ರತಂಡದ ಒಂದು ಫೋಟೋ ಸರದಿ. ಇಡೀ ಟೀಮ್ ಬರಬೇಕು ಪ್ಲೀಸ್.